ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವಿಂಡೋಸ್ 10 ಅನ್ನು ಹೇಗೆ ಸ್ಪೀಡ್ ಮಾಡೋದು ಅಂತ. ನೀವು ವಿಂಡೋಸ್ 10 ಪ್ರೊಫೆಷನಲ್ ಯೂಸ್ ಮಾಡ್ತಾ ಇರ್ಬೋದು, ವಿಂಡೋಸ್ 10 ಎಂಟರ್ಪ್ರೈಸಸ್ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ವಿಂಡೋಸ್ 10 ಹೋಮ್ ಯೂಸ್ ಮಾಡ್ತಾ ಇರ್ಬೋದು. ಇದೇ ರೀತಿ ವಿಂಡೋಸ್ 10 ಅಲ್ಲಿರುವ ಎಲ್ಲ ವರ್ಷನ್ಗೂ ನಿಮಗೆ ಹೇಗೆ ಸ್ಪೀಡ್ ಅಪ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇಲ್ಲಿವರೆಗೂ ನಮ್ಮ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಒತ್ತಿ. ನಿಮಗೆ ಇದನ್ನು ಈ ಸೆಟ್ಟಿಂಗ್ಸ್ ಅನ್ನು ತಿಳಿಸ್ಕೊಡೋಕ್ಕಿಂತ ಮುಂಚೆ ನಿಮ್ಮ ಮೈಂಡಲ್ಲಿ ಇರಬೇಕಾಗಿರುವಂಥದ್ದು ವಿಂಡೋಸ್ 10 ಅಂದರೆ 4GB. ಅಕಸ್ಮಾತ್ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ಡೆಸ್ಕ್ಟಾಪಲ್ಲಿ ಏನಾದರೂ 4GB ರ್ಯಾಮ್ ಇದ್ದರೆ ವಿಂಡೋಸ್ 10 ಪಕ್ಕಾ ಸ್ಲೋ ಆಗೇ ಆಗುತ್ತೆ. ಅದರಿಂದ ನಾನು ನಿಮಗೆ ಸಜೆಷನ್ ಏನು ಕೊಡೋದಂದರೆ ಅಟ್ಲೀಸ್ಟ್ 8GB ರ್ಯಾಮ್ ಇರಬೇಕು. ಅಟ್ಲೀಸ್ಟ್ 8GB ಇರಲೇಬೇಕು ವಿಂಡೋಸ್ 10 ಹಾಗೆ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ನಿಮ್ಮ ಡೆಸ್ಕ್ಟಾಪಲ್ಲಿ 8GB ರ್ಯಾಮ್ ಇದೆ. ಅದಾಗಿಯೂ ಕೂಡ ನಿಮಗೆ ಸ್ಲೋ ಆಗ್ತಾ ಇದೆ ಅಂದರೆ ಈಗ ನಾನು ನಿಮಗೆ ತೋರಿಸ್ತಾ ಇರುವ ಸಿಂಪಲ್ ಸೆಟ್ಟಿಂಗ್ಸ್ ಅಲ್ಲಿ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅನ್ನ ಸ್ಪೀಡ್ ಮಾಡ್ಕೋಬಹುದು. ಬನ್ನಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ನಿಮ್ಮ ವಿಂಡೋಸ್ 10ನ ಸ್ಪೀಡ್ ಅಪ್ ಮಾಡ್ಬೋದು ಅಂತ. ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಸೆಟ್ಟಿಂಗ್ಸ್ನ ಹೇಳ್ಕೊಡ್ತೀನಿ, ಅದನ್ನು ನೀಟಾಗಿ ಫಾಲೋ ಮಾಡಿ. ಹಾಗೆ ಇದನ್ನು ಫಾಲೋ ಮಾಡಬೇಕು ಅಂದರೆ ನಿಮಗೆ ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್ ಇರಬೇಕಾಗುತ್ತೆ. ನೀವು ಒಂದು ವೇಳೆ ನೀವು ಅಡ್ಮಿನ್ ಆಕ್ಸೆಸ್ ಇಲ್ಲ ಅಂದರೆ ಅದನ್ನು ಒಂದು ಅಡ್ಮಿನ್ ಆಕ್ಸೆಸ್ ಇರೋ ಅಕೌಂಟಲ್ಲಿ ಲಾಗಿನ್ ಆಗಿಬಿಟ್ಟು ನೀವು ಈ ಸೆಟ್ಟಿಂಗ್ಸ್ನ ಮಾಡ್ಕೋಬೋದು. ಬನ್ನಿ ನಾವು ನಿಮಗೆ ಈ ಸೆಟ್ಟಿಂಗ್ಸ್ನ ತೋರಿಸ್ತಾ ಇದ್ದೀನಿ. ಹಾಯ್ ಗೈಸ್, ನಾನು ನಿಮಗೆ ಹೇಳ್ದಂಗೆ ಬನ್ನಿ ಇವತ್ತು ನಾವು ವಿಂಡೋಸ್ 10 ಲ್ಯಾಪ್ಟಾಪ್ ಸ್ಪೀಡ್ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಯಾವ್ದು ಬೇಕಾದರೂ ನಿಮಗೆ ಈ ಸೆಟ್ಟಿಂಗ್ಸ್ ಮೂಲಕ ನೀವು ನಿಮ್ಮ ಡೆಸ್ಕ್ಟಾಪನ್ನು ಅಥವಾ ನಿಮ್ಮ ಲ್ಯಾಪ್ಟಾಪನ್ನು OS ವರ್ಷನನ್ನು ಸ್ಪೀಡ್ ಮಾಡ್ಕೋಬೋದು. ಮೊದಲನೇದಾಗಿ ನೀವು ಏನು ಮಾಡಬೇಕಾಗಿರೋದು ಅಂದರೆ ನಿಮ್ಮ ಟೆಂಪ್ರರಿ ಫೈಲ್ಸ್ ಅಂತ ಇರುತ್ತೆ. ನಿಮ್ಮ ಸಿಸ್ಟಮ್ಮು ಆಟೋಮೆಟಿಕ್ ಆಗಿ ನೀವು ವರ್ಕ್ ಮಾಡಬೇಕಾದ್ರೆ ಸಮ್ ಫೈಲ್ಸ್ನ ಸ್ಟೋರ್ ಮಾಡಿರುತ್ತೆ. ಅದು ಟೆಂಪ್ರರಿ ಮೆಮೊರಿನಲ್ಲಿ ಸೇವ್ ಆಗಿರುತ್ತೆ. ಆದ್ದರಿಂದ ನೀವು ಅದನ್ನು 1 ವೀಕ್ ಒಂದ್ಸಲ ಅಥವಾ 3 ಡೇಸ್ ಒಂದ್ಸಲ ನೀವು ಮಾಡ್ಕೋಬೇಕಾಗುತ್ತೆ. ಅದರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಟೆಂಪ್ ಫೈಲ್ನ ಹೇಗೆ ಡಿಲೀಟ್ ಮಾಡೋದು ಅಂತ. ನಾನು ನಿಮಗೆ ಸಾಕಷ್ಟು ಆ ಟೆಂಪ್ ಫೈಲ್ ಇರೋ ಲೊಕೇಶನ್ನ ಆಟೋಮೆಟಿಕ್ ಆಗಿ ವಿಂಡೋಸ್ ರನ್ನಿಂದ ಶಾರ್ಟ್ಕಟ್ಟಿಂದ ನಿಮಗೆ ಹೇಗೆ ಓಪನ್ ಮಾಡಿ ಡಿಲೀಟ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ನೀವು ಅದಕ್ಕೋಸ್ಕರ ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ಬನ್ನಿ ನಾವು ಈಗ ಫಸ್ಟ್ ಟೆಂಪ್ ಫೈಲ್ಸ್ನ ಡಿಲೀಟ್ ಮಾಡೋಣ. ಸಿಸ್ಟಮಲ್ಲಿ ನೀವು ಟೆಂಪ್ ಫೈಲ್ಸ್ನ ಡಿಲೀಟ್ ಮಾಡಿದ್ರೆ ಹೇಗೆ ಮಾಡಬೇಕು ಅಂದರೆ ವಿಂಡೋಸ್ ಪ್ಲಸ್ ಆರ್ನ ಟೈಪ್ ಮಾಡಿಬಿಟ್ಟು ನೀವು TEMP ಅಂತ ಟೈಪ್ ಮಾಡಬೇಕು. ವಿಂಡೋಸ್ ಸರ್ಚಲ್ಲಿ ರನ್ನಲ್ಲಿ ನೀವು TEMP ಅಂತ ಸರ್ಚ್ ಮಾಡಿ ಎಂಟರ್ ಕೊಟ್ಟರೆ ನಿಮಗೆ ಇಷ್ಟು ದಿನ ಇದರಿಂದ ಸೇವ್ ಆಗಿರುವಂತಹ ಟೆಂಪ್ರರಿ ಫೈಲ್ ಇರುತ್ತೆ. ಸೊ ಇದು ಒಂದೊಂದು PC-ದಲ್ಲಿ GB ಗಟ್ಟಲೆ ಇರುತ್ತೆ ಹಾಗೂ MB ಗಟ್ಟಲೆ ನಿಮಗೆ ಟೆಂಪ್ರರಿ ಫೈಲ್ ಇರುತ್ತೆ. ಹಾಗಾಗಿ ನೀವು ಇದನ್ನ ಕಂಟ್ರೋಲ್ A ಕೊಟ್ಬಿಟ್ಟು ಶಿಫ್ಟ್ ಡಿಲೀಟ್ ಮಾಡಬೇಕು. ಹಾಗೆ ನೀವು ಡಿಲೀಟ್ ಮಾಡಿದ್ರೆ ಅದು ರೀಸೈಕಲ್ ಬಿನ್ಗೆ ಬರುತ್ತೆ. ಆದ್ದರಿಂದ ಶಿಫ್ಟ್ ಪ್ಲಸ್ ಡಿಲೀಟ್ ಕೊಡಬೇಕು. ನೀವು ಶಿಫ್ಟ್ ಪ್ಲಸ್ ಡಿಲೀಟ್ನ ಎಂಟರ್ ಮಾಡಿದ ತಕ್ಷಣ ಈ ಥರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಿಮ್ಮದು ಜಾಸ್ತಿ MB ಇದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಜಾಸ್ತಿ MB ಇದ್ರೆ ಆಗ ಸಿಸ್ಟಮು ಸ್ವಲ್ಪ ಸ್ಲೋ ಆಗುತ್ತೆ. ಆದ್ದರಿಂದ ನೀವು ಈ ಡಿಲೀಟ್ ಮಾಡಾದ್ಮೇಲೆ ಈ ಥರ ಕೆಲವೊಂದು ಅಪ್ಲಿಕೇಶನ್ಸ್ ಇನ್ನೂ ರನ್ ಆಗ್ತಿರೋದ್ರಿಂದ ನಿಮಗೆ ಈ ಥರ ಪಾಪಪ್ ಬರುತ್ತೆ. ಯಾಕಂದರೆ ನಾನು ನೋಡಿ ಮೈಕ್ರೋಸಾಫ್ಟ್ ಆಫೀಸು ಓಪನ್ ಆಗಿರೋದ್ರಿಂದ ಅದು ಆ ಪ್ರೊಸೆಸ್ಸು ಈ ಫೈಲ್ಸ್ನ ಯೂಸ್ ಮಾಡ್ತಿರೋದ್ರಿಂದ ಇದು ಈ ಥರ ಪಾಪಪ್ ಆಗುತ್ತೆ. ಸೊ ನೀವು ಏನು ಕೊಡಬೇಕು ಅಂದರೆ ಡೂ ದಿಸ್ ಫಾರ್ ಆಲ್ ಕರೆಂಟ್ ಐಟಮ್ಸ್ ಅಂತ ಚೆಕ್ ಮಾಡಿಬಿಟ್ಟು ಸ್ಕಿಪ್ ಅಂತ ಕೊಟ್ಟರೆ ನಿಮಗೆ ಆ ಫೈಲ್ಸು ಸ್ಕಿಪ್ ಆಗುತ್ತೆ. ಸೊ ಇದು ನಿಮ್ಮ ಟೆಂಪ್ ಫೈಲ್ಸ್ ಆಯಿತು. ಹಾಗೆ ಇನ್ನೊಂದು ಟೆಂಪ್ ಫೈಲ್ಸ್ ಇದೆ. ಮತ್ತೆ ವಿಂಡೋಸ್ ಪ್ಲಸ್ R ಅಂತ ಟೈಪ್ ಮಾಡಿಬಿಟ್ಟು %temp% ಅಂತ ಟೈಪ್ ಮಾಡಿ ಎಂಟರ್ ಮಾಡಬೇಕು. ನೀವು %temp% ಅಂತ ಎಂಟರ್ ಮಾಡಿದಾದ್ಮೇಲೂ ಸಹ ಅಲ್ಲಿ ಕೆಲವೊಂದು ಟೆಂಪ್ ಫೈಲ್ಸ್ಗಳು ಇರ್ತವೆ. ನೀವು ಅದನ್ನ ಡಿಲೀಟ್ ಮಾಡಬೇಕಾಗುತ್ತೆ. ಅದನ್ನು ಸೇಮ್ ಹಾಗೇನೆ ಕಂಟ್ರೋಲ್ A ಕೊಟ್ಬಿಟ್ಟು ಶಿಫ್ಟ್ ಡಿಲೀಟ್ ಅಂತ ಎಂಟರ್ ಮಾಡಬೇಕು.
ಶಿಫ್ಟ್ ಡಿಲೀಟ್ ನ ನೀವು ಕೀಸ್ ನ ಪ್ರೆಸ್ ಮಾಡಿದ್ರೆ ಆರ್ ಯು ಶೋರ್ ವಾಂಟ್ ಟು ಪರ್ಮನೆಂಟ್ಲಿ ಡಿಲೀಟ್ ದೀಸ್ 87 ಐಟಮ್ಸ್ ಅಂತ ಬರುತ್ತೆ. ನೀವು ಕಣ್ಣು ಮುಚ್ಕೊಂಡು ನೀವು ಇದನ್ನ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಕೆಲವೊಂದು ಇದರಲ್ಲೂ ಕೂಡ ಕೆಲವೊಂದು ಫೈಲ್ಸ್ಗಳು ಡಿಲೀಟ್ ಆಗೋದಿಲ್ಲ ಪರ್ಮನೆಂಟ್ ಆಗಿ, ಬಟ್ ಅದು ನಮ್ಮ ಕೆಲಸನ ಮಾಡಿಕೊಟ್ಟಿರುತ್ತೆ ಆಲ್ರೆಡಿ. ಓಕೆ, ಇದನ್ನ ಡೂ ದಿಸ್ ಫಾರ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಸ್ಕಿಪ್ ಕೊಡಿ. ಸ್ಕಿಪ್ ಕೊಟ್ಟಾದ್ಮೇಲೆ ಅದು ಎಲ್ಲ ಡಿಲೀಟ್ ಆಗುತ್ತೆ. ಇದು ಪರವಾಗಿಲ್ಲ ಬಿಡಿ, ಈ ಅಪ್ಲಿಕೇಶನ್ಸ್ ಏನೋ ಅಷ್ಟೊಂದು ಜಾಸ್ತಿ MB ಇರಲಿಲ್ಲ, ಅರೌಂಡ್ 1 MB ಅಷ್ಟೇ ತಗೊಂಡಿರೋದು. ಸೊ ಇದು ಕ್ಯಾನ್ಸಲ್ ಆಯಿತು. ಇದರಲ್ಲಿ ಇನ್ನೂ ಒಂದು ಕೂಡ ಟೆಂಪ್ರರಿ ಫೈಲ್ಸ್ ಸ್ಟೋರೇಜ್ ಆಗುವಂತ ಲೊಕೇಶನ್ ಇದೆ. ನಾನು ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಕೂಡ ನಿಮಗೆ ವಿಂಡೋಸ್ R ಅಂತ ಟೈಪ್ ಮಾಡಿ, PREFETCH ಪ್ರಿಫೆಚ್ ನ ನೀವು ಎಂಟರ್ ಕೊಟ್ಟಾದ್ಮೇಲೆ ಇದು ಕೂಡ ವಿಂಡೋಸ್ ಸ್ಟೋರೇಜ್ ಮಾಡಿರುವಂತಹ ಟೆಂಪ್ರರಿ ಫೈಲ್ಸ್ಗಳು. ಇದನ್ನು ಕೂಡ ನೀವು ಕಂಟ್ರೋಲ್ A ಕೊಟ್ಬಿಟ್ಟು ಶಿಫ್ಟ್ ಡಿಲೀಟ್ ಅಥವಾ ರೈಟ್ ಕ್ಲಿಕ್ ಕೊಟ್ಬಿಟ್ಟು ನೀವು ಏನಾದರೂ ಡಿಲೀಟ್ ಕೊಟ್ರೆ ಅದು ಏನಾಗುತ್ತೆ ಅಂದ್ರೆ ರೀಸೈಕಲ್ ಬಿನ್ಗೆ ಪಾಸ್ ಆಗುತ್ತೆ, ರೀಸೈಕಲ್ ಬಿನ್ಗೆ ಸೇವ್ ಆಗುತ್ತೆ. ಅದರಿಂದ ನೀವು ಬೇಕಾದ್ರೆ ನೀವು ಅಲ್ಲಿಂದ ರೀಸೈಕಲ್ ಬಿನ್ಗೂ ಕೂಡ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ಏನಕ್ಕೆ ರಿಸ್ಕ್ ತಗೊಳೋದು, ಶಿಫ್ಟ್ ಡಿಲೀಟ್ ಕೊಟ್ಬಿಟ್ಟು ಅಂತ ಹೇಳಿ ಏನಾದರೂ ಪ್ರಾಬ್ಲಮ್ ಇದ್ರೆ ನಿಮಗೆ ನೀವು ರೀಸೈಕಲ್ ಬಿನ್ಗೆ ಹಾಕೊಂಡ್ಬಿಟ್ಟು ಎಂಟಿ ರೀಸೈಕಲ್ ಬಿನ್ ಕೂಡ ಕೊಡ್ಬೋದು. ಆರ್ ಯು ಶೋರ್ ವಾಂಟೆಡ್ ಪರ್ಮನೆಂಟ್ಲಿ ಡಿಲೀಟ್ ಆಲ್ ದೀಸ್ ಐಟಮ್ಸ್ ಅಂತ ಕೊಟ್ಟರೆ ಎಸ್ ಅಂತ ಕೊಟ್ಟರೆ ನಿಮಗೆ ಎಲ್ಲ ಫೈಲ್ಸ್ಗಳು ಡಿಲೀಟ್ ಆಗುತ್ತೆ. ಓಕೆ, ಇದು ನಮ್ಮ ಟೆಂಪ್ರರಿ ಫೈಲ್ಸ್ ನ ಡಿಲೀಟ್ ಮಾಡೋದು ಆಯಿತು. ನೀವು ನೋಡ್ತಾ ಇರ್ಬೋದು ವಿಂಡೋಸ್ ಲೇಟೆಸ್ಟ್ ವರ್ಷನ್ ಅಪ್ಡೇಟ್ ಮಾಡಾದ್ಮೇಲೆ ನಿಮಗೆ ಸ್ಲೋ ಆಗ್ತಿರೋದು ರೀಸನ್ ಏನಂದ್ರೆ ಇದು ಅಲ್ಲಿ ಜಾಸ್ತಿ ಗ್ರಾಫಿಕ್ಸ್ ನ ಯೂಸ್ ಮಾಡ್ತಾ ಇರೋದು. ಅಂದ್ರೆ ನೀವು ನೋಡ್ತಾ ಇರ್ಬೋದು ಸಿಸ್ಟಮ್ ಇಂಟರ್ಫೇಸ್ ಚೇಂಜ್ ಆಗಿದೆ, ಹಾಗೆ ಅಪಿಯರೆನ್ಸ್ ಅಲ್ಲಿ ಚೇಂಜ್ ಆಗಿದೆ. ಸೊ ನಮಗೆ ಇದೆಲ್ಲ ಅವಶ್ಯಕತೆ ಇರಲ್ಲ. ನಿಮ್ಗೆ ಅಟ್ಲೀಸ್ಟ್ 8 GB ರ್ಯಾಮ್ ಇದ್ರೂ ಸ್ಲೋ ಆಗ್ತಾ ಇದೆ ಅಂದ್ರೆ ಅದು ನೀವು ಆಗ ನೀವು ಅಪಿಯರೆನ್ಸ್ ನ ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ನಾನು ನಿಮ್ಗೆ ಅಪಿಯರೆನ್ಸ್ ನ ಹೇಗೆ ಡಿಸೇಬಲ್ ಮಾಡಿಬಿಟ್ಟು ಓನ್ಲಿ ಬೇಸಿಕ್ ಏನ್ ಬೇಕೋ ಅದನ್ನ ಮಾತ್ರ ನಾವು ತಗೋಬೇಕು ಅಂದ್ರೆ, ಬೇಸಿಕ್ ಏನ್ ಬೇಕೋ ಅದನ್ನ ಮಾತ್ರ ನಾವು ಯೂಸ್ ಮಾಡಬೇಕು ಅಂದ್ರೆ ನಾನು ನಿಮ್ಗೆ ಇನ್ನೊಂದು ಸೆಟ್ಟಿಂಗ್ ತೋರಿಸ್ತೀನಿ. ಅದಕ್ಕೂ ಕೂಡ ನೀವು ವಿಂಡೋಸ್ +R ಅಂತ ಟೈಪ್ ಮಾಡಿಬಿಟ್ಟು sysdm.cpl ಅಂತ ಟೈಪ್ ಮಾಡಿ ಎಂಟರ್ ಕೊಟ್ರೆ ನಿಮಗೆ ಅದು ಸಿಸ್ಟಮ್ ಪ್ರಾಪರ್ಟೀಸ್ಗೆ ಕರ್ಕೊಂಡು ಹೋಗುತ್ತೆ. ನೀವು ಸಿಸ್ಟಮ್ ಪ್ರಾಪರ್ಟೀಸ್ಗೆ ಕರ್ಕೊಂಡು ಹೋದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಂಪ್ಯೂಟರ್ ನೇಮ್ ಇದೆ. ಅದು ನಿಮ್ಮ ಕಂಪ್ಯೂಟರ್ ನೇಮ್ನ ಸೇವ್ ಮಾಡೋಕ್ಕೆ ನೀವು ಬೇಕಾದ್ರೆ ಕಂಪ್ಯೂಟರ್ ನೇಮ್ ಚೇಂಜ್ ಮಾಡಬೇಕು ಅಂದರೆ ಏನಾದರೂ ಕಂಪ್ಯೂಟರ್ ನೇಮ್ ಚೇಂಜ್ ಮಾಡ್ಬೋದು. ಹಾಗೆ ಇಲ್ಲಿ ಹಾರ್ಡ್ವೇರ್ ಇನ್ಫಾರ್ಮೇಷನ್ ಬರುತ್ತೆ. ಅಡ್ವಾನ್ಸ್ಡ್, ಈಗ ನಾವು ಹೋಗ್ಬೇಕಾಗಿರೋದು ಅಡ್ವಾನ್ಸ್ ಟ್ಯಾಬ್ಗೆ. ನೀವು ಯು ಮಸ್ಟ್ ಲಾಗ್ ಇದನ್ನ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಬೇಕಂದ್ರೆ ಯು ಮಸ್ಟ್ ಬಿ ಲಾಗ್ಡ್ ಆನ್ ಆಸ್ ಎ ಅಡ್ಮಿನಿಸ್ಟ್ರೇಟರ್ ಟು ಮೇಕ್ ಮೋಸ್ಟ್ ಆಫ್ ದೀಸ್ ಚೇಂಜಸ್. ಅಂದರೆ ನೀವು ಅಡ್ಮಿನ್ ಆಗಿರಲೇಬೇಕು ಈ ಚೇಂಜಸ್ನ ಚೇಂಜ್ ಮಾಡ್ಬೇಕಂದ್ರೆ. ಸೊ ನೀವು ಪರ್ಫಾರ್ಮೆನ್ಸ್ ಟ್ಯಾಬ್ ಹೋಗಿ ಇದು ಏನೇನು ಮಾಡುತ್ತೆ ಅಂದರೆ ವಿಜುವಲ್ ಎಫೆಕ್ಟ್ಸು, ಪ್ರೊಸೆಸರ್ ಶೆಡ್ಯೂಲಿಂಗು, ಮೆಮೊರಿ ಯೂಸೇಜ್ ಆ್ಯಂಡ್ ವರ್ಚುವಲ್ ಮೆಮೊರಿ. ಇದನ್ನ ನಾವು ವಿಜುವಲ್ ಎಫೆಕ್ಟ್ಸ್ನೆಲ್ಲ ಚೇಂಜ್ ಮಾಡಬೇಕಾಗುತ್ತೆ ಸಿಸ್ಟಮ್ ಲ್ಯಾಗ್ನ ನಿಲ್ಸೋಕ್ಕೋಸ್ಕರ. ಸೊ ನೀವು ಅಲ್ಲಿಗೆ ಬಂದರೆ ನೀವು ನೋಡ್ತಾ ಇರ್ಬೋದು ಅಡ್ಜಸ್ಟ್ ಫಾರ್ ಬೆಸ್ಟ್ ಅಪಿಯರೆನ್ಸ್ ಇದೆ. ಸೊ ಅಪಿಯರೆನ್ಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಅನಿಮೇಟ್ ಕಂಟ್ರೋಲ್ಸ್ ಅಂಡ್ ಎಲಿಮೆಂಟ್ಸ್ ವಿಂಡೋಸ್. ಅಂದರೆ ನಿಮಗೆ ಕಂಟ್ರೋಲ್ಸ್ ಎಲ್ಲ ತಗೋಬೇಕಾದ್ರೆ ನೋಡಿ ಈ ಥರ ಅನಿಮೇಷನ್ ಇದರಲ್ಲಿ ರನ್ ಆಗ್ತಾ ಇರುತ್ತೆ. ಅದರಿಂದ ನಿಮಗೆ ಸಿಸ್ಟಮು ಸ್ವಲ್ಪ ಸ್ಲೋ ಆಗ್ತಾ ಇರುತ್ತೆ. ಆದ್ದರಿಂದ ನೀವು ಏನು ಮಾಡಬೇಕು ಅಂದರೆ ಅಡ್ಜಸ್ಟ್ ಫಾರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು. ಅಡ್ಜಸ್ಟ್ ಫಾರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಏನಾದರೂ ನೀವು ಕೊಟ್ಟರೆ ನೋಡಿ, ನಾನು ಓಕೆ ಕೊಡ್ತೀನಿ. ಆಗ ನೋಡಿ ನಿಮಗೆ ಇದೆಲ್ಲ ನೀಟಾಗಿ ರನ್ ಆಗುತ್ತೆ. ಅಷ್ಟೊಂದು ನಿಮಗೆ ಅನಿಮೇಷನ್ ಇರೋದಿಲ್ಲ ನೋಡಿ. ವಿತಿನ್ ಸೆಕೆಂಡು ತೊಗೊಂಡಲ್ಲ, ವಿತಿನ್ ಹಾಫ್ ಸೆಕೆಂಡಲ್ಲಿ ಇದು ರನ್ ಆಗಿಬಿಡುತ್ತೆ. ಇದು ಟೂಲ್ ಬಾರು ಸ್ಟಾರ್ಟ್ ಬಾರು. ಓಕೆ, ಆದ್ದರಿಂದ ನಿಮಗೆ ಇದನ್ನ ಈ ಥರ ಎನೇಬಲ್ ಮಾಡಾದ್ಮೇಲೆ ಈ ಸಿಸ್ಟಮ್ ಪ್ರಾಪರ್ಟೀಸ್, ಈ ಫಂಡ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಅದರಿಂದ ನಿಮ್ಗೆ ಇನ್ನೊಂದು ಏನು ಸೆಟ್ಟಿಂಗ್ಸ್ ತೋರಿಸ್ತೀನಿ ಅಂದರೆ ಪರ್ಫಾರ್ಮೆನ್ಸ್ ಟ್ಯಾಬಲ್ಲೇ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಯೂಸ್ ಡ್ರಾಪ್ ಶಾಡೋಸ್ ಫಾರ್ ಐಕಾನ್ ಲೇಬಲ್ ಆನ್ ದ ಡೆಸ್ಕ್ಟಾಪ್. ಓಕೆ, ಇದೊಂದು ಸ್ಮೂತ್ ಸ್ಕ್ರೋಲ್ ಲಿಸ್ಟ್ ಬಾಕ್ಸಸ್ ಇದೊಂದು, ಹಾಗೆ ಸ್ಮೂತ್ ಎಡ್ಜಸ್ ಆಫ್ ಸ್ಕ್ರೀನ್ ಫಂಡ್. ನೋಡಿ ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ಫಂಡ್ಸ್ ಎಲ್ಲ ಚೇಂಜ್ ಆಗಿದೆ. ಸ್ವಲ್ಪ ಕಣ್ಣಿಗೆ ಪ್ರಾಬ್ಲಮ್ ಕೊಡೋ ಥರ ಆಗುತ್ತೆ ಫಂಡ್ಸ್ ಚೇಂಜ್ ಆದಾಗ. ನೀವು ನೋಡ್ತಾ ಇರ್ಬೋದು ಫಂಡ್ಸ್ ಎಲ್ಲ ಚೇಂಜ್ ಆಗಿದೆ, ಕಣ್ಣಿಗೆ ಒಂದು ಸ್ವಲ್ಪ ಎಫೆಕ್ಟ್ ಕೊಡೋ ಥರ ಆಗ್ತಾ ಇದೆ. ಸೊ ಅದರಿಂದ ಸ್ಮೂತ್ ಎಡ್ಜಸ್ ಆಫ್ ದ ಸ್ಕ್ರೀನ್ ಫಂಡ್ಸ್ ಅಂತ ಇದನ್ನು ಕ್ಲಿಕ್ ಮಾಡಿದ್ರೆ ಫ್ರಮ್ ದಿ ಬಾಟಮ್ ನೀವು 3ನ ಕ್ಲಿಕ್ ಮಾಡಿದ್ರೆ ವಿಂಡೋಸ್ ಅಪಿಯರೆನ್ಸ್ ಚೇಂಜ್ ಆಗಿರುತ್ತೆ.
ಆದರೆ ನಿಮಗೆ ಅಪಿಯರೆನ್ಸ್ ಚೇಂಜ್ ಆಗಿರೋದು ತೋರಿಸ್ತೇನೆ ನಿಮಗೆ. ರೈಟ್ ಕ್ಲಿಕ್ ಕೊಟ್ಟು ಆ್ಯಂಡ್ ಡೆಸ್ಕ್ಟಾಪಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಪರ್ಸನಲೈಸ್ಗೆ ಹೋಗಿ, ಪರ್ಸನಲೈಸ್ಗೆ ಹೋದರೆ ಇಲ್ಲಿಗೆ ಕರ್ಕೊಂಡ್ಬರುತ್ತೆ. ಆಗ ಕಲರ್ಸ್ಗೆ ಹೋಗಿ, ಕಲರ್ಸ್ ಅಲ್ಲಿ ನಿಮಗೆ ನೀವು ನೋಡ್ತಾ ಇರೋದು ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ಸ್ ಅಂತ. ಇದು ಕೂಡ ನಿಮ್ಮ ರ್ಯಾಮ್ನ ತಿಂತಾ ಇರುತ್ತೆ. ಇದು ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ ಅಂದ್ರೆ ನೀವು ಯಾವ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ ಆ ಅಪ್ಲಿಕೇಶನ್ಗೆ ತಕ್ಕಂಗೆ ಆ ಕಲರು ಸೆಲೆಕ್ಟ್ ಆಗ್ತಾ ಇರುತ್ತೆ, ಹಾಗೂ ಈ ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ ಆಗ್ತಾ ಇರುತ್ತೆ ನೋಡಿ. ಓಕೆ, ನೀವು ಇದು ಟ್ರಾನ್ಸ್ಪರೆನ್ಸಿ ಎಫೆಕ್ಟ್ನ ಆಫ್ ಮಾಡಿದ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗುತ್ತೆ, ಲೈಟ್ ವೆಯ್ಟ್ ಆಗುತ್ತೆ. ಆಗ ನಿಮಗೆ ನಿಮ್ಮ ರ್ಯಾಮ್ ಕೂಡ ಕಮ್ಮಿ ಯೂಸ್ ಆಗ್ತಾ ಇರುತ್ತೆ. ಓಕೆ, ಈಗ ಆಮೇಲೆ ಇನ್ನೊಂದು ನೀವು ನೋಡ್ಕೋಬೇಕಾದ್ರೆ ಮತ್ತೊಂದು, ನಿಮ್ಮ ಡೆಸ್ಕ್ಟಾಪ್ ಅಲ್ಲಿ ಸಾಕಷ್ಟು ಅಪ್ಲಿಕೇಶನ್ಸ್ ಅಥವಾ ಬೇಡದಿಲ್ದಿರೋ ಫೈಲ್ಗಳನ್ನೆಲ್ಲ ಇಟ್ಕೊಂಡಿರ್ತೀರಾ. ಅದರಿಂದ ನಾನು ನಿಮಗೆ ಸಜೆಷನ್ ಮಾಡೋದಂದ್ರೆ, ಸಿಸ್ಟಮ್ ಬೂಟ್ ಆಗಬೇಕಾದ್ರೆ ಫಸ್ಟ್ ವಿಂಡೋಸ್ ಸಿ ಡ್ರೈವ್ನ ತಗೊಂಡು ಬೂಟ್ ಆಗಬೇಕಾದ್ರೆ ಅದು ಫಸ್ಟ್ ಡೆಸ್ಕ್ಟಾಪ್ ಅಲ್ಲಿರೋ ಫೈಲ್ಸ್ಗಳನ್ನೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಆಗ ನಿಮಗೆ ಲಾಗಿನ್ ಆಗುತ್ತೆ. ಓಕೆ ಗಾಯ್ಸ್, ಇಲ್ಲಿಗೆ ನಿಮ್ಮ ಈಗ ನೀವು ಡೆಸ್ಕ್ಟಾಪ್ ಫೈಲ್ಸ್ಗಳನ್ನ ಎಲ್ಲ ಫೈಲ್ಸ್ಗಳನ್ನ ಒಂದು ಡೆಸ್ಕ್ಟಾಪ್ ಫೋಲ್ಡರ್ ಒಳಗಡೆ ಹಾಕೊಂಡ್ರೆ ನಿಮಗೆ ರ್ಯಾಮು ಕಡಿಮೆ ಯೂಸ್ ಆಗಿ ನಿಮ್ಮ ಸಿಸ್ಟಮ್ ಬೇಗ ಬೂಟ್ ಆಗುತ್ತೆ. ಈಗ ನಿಮಗೆ ನೆಕ್ಸ್ಟ್ ಇನ್ನೊಂದು ಸೆಟ್ಟಿಂಗ್ ತೋರಿಸ್ಕೊಡ್ತೀನಿ. ಅಂದರೆ ಇದು ವಿಂಡೋಸ್ ಅಪ್ಡೇಟ್ ನಿಮ್ಮ ಅಪ್ಡೇಟ್ಸ್ ನಿಮ್ಮ ರ್ಯಾಮ್ನ ತಿಂತಾ ಇರುತ್ತೆ. ವಿಂಡೋಸ್ ಅಪ್ಡೇಟ್ಸ್ ಸೆಕ್ಯೂರಿಟಿಗೆ ಒಳ್ಳೆಯದು. ಅಪ್ಡೇಟ್ಸ್ ಸೆಕ್ಯೂರಿಟಿ ರೀಸನ್ಗೆ ಅಪ್ಡೇಟ್ ನಾವು ಮಾಡಲೇಬೇಕು. ಆದರೆ ನಮಗೆ ರ್ಯಾಮ್ 8 GB ಇದೆ, ಅಥವಾ ನಮ್ಮ ಹಾರ್ಡ್ ಡಿಸ್ಕ್ ಜಸ್ಟ್ 256 GB ಇದೆ, ಅಥವಾ ನಮಗೆ ಇಂಟರ್ನೆಟ್ಟು 6 GB ವರೆಗೂ 10 GB ವರೆಗೂ ಲ್ಯಾಪ್ಟಾಪ್ಗೆ ಕೊಡೋಕ್ಕಾಗಲ್ಲ, ಒಂದೇ ವಿಂಡೋಸ್ ಅಪ್ಡೇಟ್ಗೆ ಕೊಡೋಕ್ಕಾಗಲ್ಲ ಅಂದರೆ ನೀವು ವಿಂಡೋಸ್ ಅಪ್ಡೇಟ್ಸ್ನ ಡಿಸೇಬಲ್ ಮಾಡಬೇಕಾಗುತ್ತೆ. ನಿಮಗೆ ಅದಕ್ಕೂ ಕೂಡ ನಾನು ಶಾರ್ಟ್ಕಟ್ಸ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಕೂಡ ನೀವು Windows+R ಟೈಪ್ ಮಾಡಿಬಿಟ್ಟು services.msc services.msc ಅಂತ ಹೇಳ್ಬಿಟ್ಟು ಟೈಪ್ ಕೊಟ್ಟರೆ, ಎಂಟರ್ ಹೊಡೆದ್ರೆ ನೀವು ಇಲ್ಲಿ ಸರ್ವಿಸಸ್ ಟ್ಯಾಬ್ಗೆ ಬರ್ತೀರಾ. ಈ ಸರ್ವಿಸಸ್ ಟ್ಯಾಬಲ್ಲಿ ನೀವು W ಪ್ರೆಸ್ ಮಾಡ್ತಾ ಹೋಗ್ತಾ ಇದ್ರೆ ನಿಮಗೆ ವಿಂಡೋಸ್ ಅಪ್ಡೇಟ್ ಅಂತ ಸಿಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ವಿಂಡೋಸ್ ಅಪ್ಡೇಟ್ ಆಟೋಮೆಟಿಕ್ ಆಗಿದೆ ಹಾಗೂ ರನ್ನಿಂಗ್ ಅಲ್ಲಿದೆ. ಇದು ವಿಂಡೋಸ್ ಅಪ್ಡೇಟ್ ಆಟೋಮೆಟಿಕ್ ಆಗಿದೆ ಹಾಗೂ ರನ್ನಿಂಗ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಬೇಡದ ಬ್ಯಾಕ್ಗ್ರೌಂಡ್ ಅಲ್ಲಿ ನಿಮಗೆ ರ್ಯಾಮು ನಿಮಗೆ ತಿಂತಾ ಇರುತ್ತೆ ಸಿಸ್ಟಮು. ಆದ್ರಿಂದ ನೀವು ಏನು ಮಾಡಬೇಕು ಅಂದರೆ ವಿಂಡೋಸ್ ಅಪ್ಡೇಟ್ ಈ ಸ್ಟಾರ್ಟ್ಅಪ್ ಟೈಪ್ಗೆ ಹೋಗ್ಬಿಟ್ಟು ಡಿಸೇಬಲ್ಡ್ ಕೊಟ್ಟು ಇದನ್ನು ಸ್ಟಾಪ್ ಕೊಟ್ಬಿಟ್ಟು ಅಪ್ಲೈ ಕೊಡಿ. ಓಕೆ, ಅಪ್ಲೈ ಕೊಟ್ಟರೆ ನಿಮ್ಗೆ ಏನಾಗುತ್ತೆ, ವಿಂಡೋಸ್ ಅಪ್ಡೇಟ್ ಸ್ಟಾಪ್ ಆಗುತ್ತೆ ಹಾಗೂ ಸಿಸ್ಟಮ್ ಕೂಡ ನಿಮಗೆ ಲ್ಯಾಗ್ ಆಗ್ತಾ ಇರಲ್ಲ, ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ರ್ಯಾಮ್ ಜಾಸ್ತಿ ತಿಂತಾ ಇರಲ್ಲ. ಹಾಗೆ ಇನ್ನೊಂದು ಫೀಚರ್ ಇದೆ, ಅದೇನೇ ಇನ್ನೊಂದು ಸೆಟ್ಟಿಂಗ್ಸ್ ಇದೆ. ಏನಂದರೆ ಸಿಸ್ಮೇನ್ ಅಂತ. ಸಿಸ್ಮೇನ್ ಅಂದರೆ ಇದು ವಿಂಡೋಸ್ ಸರ್ಚಲ್ಲಿ ಆಟೋಮೆಟಿಕ್ ಆಗಿ ನಮ್ಮ ರ್ಯಾಮ್ನ ಲ್ಯಾಗ್ ಮಾಡ್ತಾ ಇರುತ್ತೆ ಹಾಗೂ ಡಿಸ್ಕ್ ಸ್ಪೇಸ್ ಜಾಸ್ತಿ ಯೂಸ್ ಮಾಡ್ತಾ ಇರುತ್ತೆ. ಆದ್ದರಿಂದ ನೀವು ಏನು ಮಾಡಬೇಕು ಅಂದರೆ ಇದನ್ನು ಕೂಡ ಸಿಸ್ಮೇನ್ ಮೇಲೆ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟ್ಅಪ್ ಟೈಪ್ಗೆ ಹೋಗಿ ಡಿಸೇಬಲ್ ಕೊಟ್ಟು ಅಪ್ಲೈ ಕೊಟ್ಟರೆ ಇದು ಕೂಡ ನಿಮಗೆ ಸ್ಟಾಪ್ ಆಗುತ್ತೆ. ಸೊ ಇದು ವಿಂಡೋಸ್ ಸರ್ವಿಸಸ್ ಕಾಲಮಲ್ಲಿ ಇದು ಇಷ್ಟನ್ನು ಸ್ಟಾಪ್ ಮಾಡಬೇಕು. ಓಕೆ, ಈಗ ನೆಕ್ಸ್ಟು ಮೇನ್ ಥಿಂಗ್ ಆಗಿರೋದಂದ್ರೆ ಅದು ಬ್ಯಾಟ್ರಿ ಪವರ್ ಆಪ್ಷನ್. ಸೊ ಪವರ್ ಆಪ್ಷನ್ ಅಲ್ಲಿ ನೀವು ಪವರ್ ಸೇವರ್ ಆಗಿ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದು ಪವರ್ ಸೇವರ್ ಆಪ್ಷನ್ ಅಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಹೈ ಪರ್ಫಾರ್ಮೆನ್ಸ್ ಕೊಟ್ಟರೆ ನಿಮಗೆ ಸ್ವಲ್ಪ ವಿಂಡೋಸ್ ಸ್ವಲ್ಪ ಚೆನ್ನಾಗಿ ರನ್ ಆಗುತ್ತೆ. ಸೊ ಅದರಿಂದ ಬನ್ನಿ ನಾವು ಹೈ ಪರ್ಫಾರ್ಮೆನ್ಸ್ ಪವರ್ ಆಪ್ಷನ್ನ ಎನೇಬಲ್ ಮಾಡೋಣ. ಅದಕ್ಕೂ ನಿಮಗೆ ಶಾರ್ಟ್ಕಟ್ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ Windows+R ಟೈಪ್ ಮಾಡಿಬಿಟ್ಟು ಕಂಟ್ರೋಲ್ ಎಂಟರ್ ಮಾಡಿ. ಎಂಟರ್ ಮಾಡಿದ್ರೆ ನಿಮಗೆ ಆಲ್ ಕಂಟ್ರೋಲ್ ಪ್ಯಾನಲ್ ಐಟಮ್ಸ್ಗೆ ತಗೊಂಡ್ಬರುತ್ತೆ. ಸೊ ನೀವು ಇಲ್ಲಿ ಬಂದಾದ್ಮೇಲೆ ನಿಮಗೆ ಈ ಥರ ಅಕಸ್ಮಾತ್ ನಿಮಗೆ ಕ್ಯಾಟಗರಿಲಿ ಈ ಕ್ಯಾಟಗರಿಯಲ್ಲಿ ಇದ್ದರೆ ಆಗ ನೀವು ಇಲ್ಲಿ ವ್ಯೂ ಬೈ ಅಂತ ಹೋಗ್ಬಿಟ್ಟು ಕ್ಯಾಟಗರಿ ಸೆಲೆಕ್ಟ್ ಮಾಡಿ, ಸ್ಮಾಲ್ ಐಕನ್ ಸೆಲೆಕ್ಟ್ ಮಾಡಿ. ಸ್ಮಾಲ್ ಐಕನ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಅಡ್ಜಸ್ಟ್ ಯುವರ್ ಕಂಪ್ಯೂಟರ್ ಸೆಟ್ಟಿಂಗ್ಸ್ ಅಂತ ಈ ಕಾಲಮ್ ಬರುತ್ತೆ. ಈ ಕಾಲಮ್ ಬಂದಾಗ ನೀವು ಅಲ್ಲಿ ಪವರ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಿ. ಪವರ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಿ ನಿಮಗೆ ಇಲ್ಲಿ ಪ್ಲಾನ್ಗಳು ಗೊತ್ತಾಗಿಲ್ಲ ಅಂದರೆ ನೀವು ಕ್ರಿಯೇಟ್ ಎ ಪವರ್ ಪ್ಲಾನ್ ಅಂತ ಸೆಲೆಕ್ಟ್ ಮಾಡಿ. ಕ್ರಿಯೇಟ್ ಎ ಪವರ್ ಪ್ಲಾನ್ ಅಂತ ಸೆಲೆಕ್ಟ್ ಮಾಡಾದ್ಮೇಲೆ ನೀವು
ಬ್ಯಾಲೆನ್ಸ್ ಅಂತ ಇದೆ, ಪವರ್ ಸೇವರ್ ಅಂತ ಇದೆ, ಹಾಗೂ ಹೈ ಪರ್ಫಾರ್ಮೆನ್ಸ್ ಇದೆ. ಹೈ ಪರ್ಫಾರ್ಮೆನ್ಸ್ ಅಲ್ಲಿ ಇದ್ರೆ ನಿಮಗೆ ಜಾಸ್ತಿ ಬ್ಯಾಟ್ರಿ ಯೂಸ್ ಆಗುತ್ತೆ, ಆದರೆ ಹೈ ಪರ್ಫಾರ್ಮೆನ್ಸ್ ಕೊಡುತ್ತೆ. ಅಂದರೆ ಸಿಸ್ಟಮ್ ಬೇಗ ಲ್ಯಾಗ್ ಆಗಲ್ಲ. ಹಾಗೂ ನಿಮಗೆ ಇದಕ್ಕೆ ನೀವು ಪ್ಲಾನ್ ನೇಮ್ ಕೂಡ ಕೊಡ್ಬೋದು. ನಾನು ಪವರ್ ಸ್ಟಾರ್ ಅಂತ ಕೊಡ್ತೀನಿ. ಓಕೆ, ಪವರ್ ಸ್ಟಾರ್ ಅಂತ ಕೊಟ್ಟಾದ್ಮೇಲೆ ಇದು ನಿಮಗೆ ಚೇಂಜ್ ಸೆಟ್ಟಿಂಗ್ಸ್ ಫಾರ್ ದ ಪ್ಲಾನ್ ಅಂತ ಕೊಡುತ್ತೆ. ಟರ್ನ್ ಆಫ್ ದ ಡಿಸ್ಪ್ಲೇ ಬೇಕಿದ್ರೆ ಇದು ನೆವರ್ ಅಂತಾನು ಇಟ್ಕೋಬಹುದು. ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ನಾನು 10 ಮಿನಿಟ್ಸ್ ಇಟ್ಕೊಂತೀನಿ. ಪ್ಲಗ್ ಇನ್ ಆದಾಗ ನಾವೇನಾದ್ರೂ ಸಿಸ್ಟಮ್ ಅವೇ ಆಗಿದ್ರೆ, ನಾವೇನಾದ್ರೂ ಸಿಸ್ಟಮ್ ದೂರ ಇದ್ರೆ ಅವು ಆಟೋಮೆಟಿಕ್ ಆಗಿ 10 ಮಿನಿಟ್ಸ್ ಅಲ್ಲಿ ಅದು ಸಿಸ್ಟಮ್ ಬರೀ ಲಾಕ್ ಸ್ಕ್ರೀನ್ ಮಾತ್ರ ಆಫ್ ಆಗುತ್ತೆ. ನಾವೇನಾದ್ರೂ ಟಚ್ ಮಾಡಿಲ್ಲ ಅಂದ್ರೆ ಪುಟ್ಟ ಕಂಪ್ಯೂಟರ್ ಟು ಸ್ಲೀಪ್, ಇದು ನೆವರ್ ಕೊಟ್ಬಿಡೋಣ. ಯಾಕಂದ್ರೆ ಆಟೋಮೆಟಿಕ್ ಆಗಿ ಶಟ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನೆವರ್ ಕೊಟ್ರೆ ನೋಡಿ ನನ್ನ ಸಿಸ್ಟಮ್ದು ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಆಯಿತು. ಆಗ ಏನಾಗುತ್ತೆ, ನನ್ನ ಸಿಸ್ಟಮ್ ಕೂಡ ಸ್ಪೀಡ್ ಆಗಿ ರನ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ನೀವು ಟಾಸ್ಕ್ ಮ್ಯಾನೇಜರ್ ಓಪನ್ ಮಾಡಿ ನೋಡ್ಬೋದು ಏನೇನು ಪ್ರೊಸೆಸರ್ ರನ್ ಆಗ್ತಾ ಇರುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು, ರ್ಯಾಮ್ 56 ತಗೊತಾ ಇದೆ, ಡಿಸ್ಕು 3% ತಗೊತಾ ಇದೆ. ನನ್ನ ಟೋಟಲ್ ಮೆಮೊರಿ 8 GB ಇದೆ. ಓಕೆ, ಹಾಗೂ ನಿಮಗೆ ಇನ್ನೊಂದು ಸಿಸ್ಟಮ್ ಏನಾದರೂ ನಿಮಗೆ ಸ್ಲೋ ಆಗಿ ಸ್ಟಾರ್ಟ್ ಆಗ್ತಾ ಇದೆ, ಬೂಟ್ ಆಗ್ತಾ ಇದೆ ಅಂದರೆ ನಿಮ್ಗೆ ಅದಕ್ಕೆ ನಿಮಗೆ ಒಂದು ಸೆಟ್ಟಿಂಗ್ ನಿಮಗೆ ತೋರಿಸ್ಕೊಡ್ತೀನಿ. ಅದೇನೆಂದರೆ ನೀವು ರೈಟ್ ಕ್ಲಿಕ್ ಕೊಟ್ಬಿಟ್ಟು ಟಾಸ್ಕ್ ಬಾರಲ್ಲಿ ಟಾಸ್ಕ್ ಮ್ಯಾನೇಜರ್ ಕ್ಲಿಕ್ ಮಾಡಿ. ಟಾಸ್ಕ್ ಮ್ಯಾನೇಜರ್ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟಪ್ ಹೋಗ್ಬಿಟ್ಟು ಇಲ್ಲಿ ನೋಡಿ ನಿಮಗೆ ಬೇಡದೇ ಇರೋ ಅಪ್ಲಿಕೇಶನ್ ಇರುತ್ತೆ, ಅದನ್ನೆಲ್ಲ ಡಿಸೇಬಲ್ ಮಾಡಿ. ನಾನು ಆಗಲೇ ಡಿಸೇಬಲ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರು ಅಪ್ಲಿಕೇಶನ್ಸ್ ಬೇಡ, ಅದನ್ನೆಲ್ಲ ನೀವು ಡಿಸೇಬಲ್ ಮಾಡ್ಕೋಬೋದು. ರೈಟ್ ಕ್ಲಿಕ್ ಕೊಟ್ಟು ಡಿಸೇಬಲ್ ಮಾಡ್ಕೋಬೋದು. ಓಕೆ, ಇದು ಒಂದು ನಿಮಗೆ ಸೆಟ್ಟಿಂಗ್ಸ್ ಆಯಿತು. ಓಕೆ, ಇದು ಆದ್ರೂ ಕೂಡ ನಿಮ್ಮ ಸಿಸ್ಟಮು ಸ್ಲೋ ಆಗಿದೆ ಅಂದರೆ, ಹಾಗೂ ನಿಮ್ಮ ಸಿಸ್ಟಮ್ನ ಇಲ್ಲಿವರೆಗೂ ಒನ್ ಇಯರ್ ಆಗಿದೆ ಅಥವಾ 2 ಇಯರ್ ಆಗಿದೆ, ಇನ್ನೂ ಫಾರ್ಮಟ್ ಮಾಡಿಲ್ಲ ಅಥವಾ ರೀಸ್ಟೋರ್ ಮಾಡಿಲ್ಲ ಅಂದರೆ ನೀವು ವಿಂಡೋಸ್ನ ಒಂದ್ಸಲ ರೀಇನ್ಸ್ಟಾಲ್ ಮಾಡ್ಕೊಳ್ಳಿ ಅಥವಾ ರೀಫಾರ್ಮಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಡಿ ಡ್ರೈವಲ್ಲಿ ಡೇಟಾ ಇರೋದ್ರಿಂದ ನಾನು ಫಾರ್ಮಟ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಓನ್ಲಿ ಸಿ ಡ್ರೈವ್ ಮಾತ್ರ ನೀವು ಫಾರ್ಮಟ್ ಮಾಡ್ಬೋದು. ಅದು ಹೇಗೆ ಅಂತ ನಿಮ್ಮ ಅಕ್ಕಪಕ್ಕದಲ್ಲಿರೋ ಕಂಪ್ಯೂಟರ್ ರಿಪೇರ್ ಶಾಪ್ಗೆ ಅಥವಾ ಸರ್ವಿಸ್ ಸೆಂಟರ್ಗೆ ತಗೊಂಡೋದ್ರೆ ಅವರು ಒಂದು ಸಿ ಡ್ರೈವ್ ಮಾತ್ರ ನಿಮಗೆ ಡಿಲೀಟ್ ಮಾಡಿ ಕೊಡ್ತಾರೆ. ಹಾಗೆ ಮೇಕ್ ಶೋರ್ ದಟ್ ನಿಮ್ಮ ಹತ್ರ ಆಂಟಿವೈರಸ್ ಅಪ್ಡೇಟ್ ಇದೆ, ಹಾಗೂ ಅದು ಯಾವಾಗಲೂ ಸ್ಕ್ಯಾನ್ ಮಾಡ್ತಾ ಇರುತ್ತೆ ಅಂತ. ನೀವು 3 ಡೇಸ್ಗೆ ಒಂದ್ಸಲ ನೀವು ಸ್ಕ್ಯಾನ್ ಫಾರ್ ಥ್ರೆಡ್ಸ್ನ ಯೂಸ್ ಮಾಡ್ತಾ ಇರಿ. ರನ್ ಆಕ್ಟಿವ್ ಸ್ಕ್ಯಾನ್ ಅಥವಾ ಫುಲ್ ಸ್ಕ್ಯಾನ್ ಕೂಡ ಕೊಡ್ಬೋದು, ನಿಮ್ಮ ಆಂಟಿವೈರಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ನಾನು ನಿಮಗೆ ಇನ್ನೊಂದು ಸೆಟ್ಟಿಂಗ್ಸು ಏನು, ಓಕೆ, ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಓಕೆ ಗಾಯ್ಸ್, ನೀವು ಇಷ್ಟು ಸೆಟ್ಟಿಂಗ್ಸ್ನ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಮಾಡ್ಕೊಂಡ್ರೆ ಅಥವಾ ನಿಮ್ಮ ಡೆಸ್ಕ್ಟಾಪ್ ಅಲ್ಲಿ ಮಾಡ್ಕೊಂಡಿದ್ದೀರಾ ಅಂದ್ರೆ ಪಕ್ಕಾ ನಿಮ್ಮ ಸಿಸ್ಟಮ್ ಅಟ್ಲೀಸ್ಟ್ 50% ವಿತೌಟ್ ಅಪ್ಗ್ರೇಡಿಂಗ್ ರ್ಯಾಮ್, ಅಂದ್ರೆ ರ್ಯಾಮ್ ಅಪ್ಗ್ರೇಡ್ ಮಾಡದಲ್ಲೇ ಅಟ್ಲೀಸ್ಟ್ 50% ಆದ್ರೂ ನಿಮ್ಮ ಸಿಸ್ಟಮ್ ಸ್ಪೀಡ್ ಆಗುತ್ತೆ. ಹಾಗೆ ನೀವೇನಾದ್ರೂ ಫೈಲ್ ಎಕ್ಸ್ಪ್ಲೋರರ್ ಓಪನ್ ಮಾಡಾದ್ಮೇಲೆ ನಿಮಗೆ ಸ್ಲೋ ಆಗ್ತಾ ಇದೆ, ಲ್ಯಾಗ್ ಆಗ್ತಾ ಇದೆ ನೋಡಿ, ವಿಂಡೋಸ್ ಅದಕ್ಕೆ ಫೈಲ್ ಎಕ್ಸ್ಪ್ಲೋರರ್ಗೆ ಶಾರ್ಟ್ ಕಟ್ಟು. ನಿಮ್ಮ ವಿಂಡೋಸ್ ಟೈಪ್ ಮಾಡಾದ್ಮೇಲೆ ನಿಮಗೆ ಸ್ಲೋ ಆಗ್ತಾ ಇದೆ ಅಂದ್ರೆ ನೀವು ಇನ್ನೊಂದು ಆಪ್ಷನ್ ಇದೆ, ಅದು ಕ್ವಿಕ್ ಆಕ್ಸೆಸ್ಗೆ ಹೋಗ್ಬಿಟ್ಟು ಅದರಲ್ಲಿ ಆಪ್ಷನ್ಸ್ ಹೋಗ್ಬಿಟ್ಟು ಅಲ್ಲಿ ಕ್ವಿಕ್ ಆಕ್ಸೆಸ್ ಅಂತ ಇರುತ್ತೆ, ಅದನ್ನ ನೀವು ದಿಸ್ ಪಿ ಸಿ ಮಾಡಾದ್ಮೇಲೆ ಏನಾಗುತ್ತೆ ಅಂದ್ರೆ ನೋಡಿ, ನಾನು ಮತ್ತೆ ಓಪನ್ ಮಾಡಿ ಮತ್ತೆ ಫೈಲ್ ಎಕ್ಸ್ಪ್ಲೋರರ್ ಓಪನ್ ಮಾಡ್ತೀನಿ, ವಿಂಡೋಸ್ +E. ನಾನು ದಿಸ್ ಪಿ ಸಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಡೈರೆಕ್ಟ್ ಆಗಿ ಸಿ ಡ್ರೈವ್ ಮತ್ತೆ ಡಿ ಡ್ರೈವ್ ಇರೋದನ್ನ ತೋರಿಸುತ್ತೆ. ಅದೇ ನಾವು ಕ್ವಿಕ್ ಆಕ್ಸೆಸ್ ಅಲ್ಲಿ ಇದ್ರೆ, ಅದು ಕ್ವಿಕ್ ಆಕ್ಸೆಸ್ ಅಲ್ಲಿ ನಾವು ಇಷ್ಟು ಇಲ್ಲಿವರೆಗೂ ಏನೇನು ಕೆಲಸ ಮಾಡಿರ್ತೀವಿ ನೋಡಿ, ಅಲ್ಲಿಗೆ ತಗೊಂಡು ಹೋಗ್ಬಿಟ್ಟು ಈಗ ವರ್ಕಿಂಗ್ ಆನ್ ಇಟ್ ಅಂತ ಬಂದು ನಿಮ್ಮ ಅಪ್ಲಿಕೇಶನ್ ಎಲ್ಲ ಅಂದ್ರೆ ರೀಸೆಂಟ್ ಫೈಲ್ಸ್ನೆಲ್ಲ ತೋರಿಸ್ತಾ ಇರುತ್ತೆ. ಅದರಿಂದ ಅದು ಟೈಮ್ ತಗೊಂಡುತ್ತೆ. ಅದರಿಂದ ನೀವು ಏನ್ ಮಾಡಬೇಕು, ಕ್ವಿಕ್ ಆಕ್ಸೆಸ್ಗೆ ಕ್ಲಿಕ್ ಮಾಡಿಬಿಟ್ಟು ಆಪ್ಷನ್ಸ್ಗೆ ಹೋಗಿ ಓಪನ್ ಫೈಲ್ ಎಕ್ಸ್ಪ್ಲೋರರ್ ಟು ದಿಸ್ ಪಿ ಸಿ ಅಂತ ಕೊಟ್ರೆ, ಅಪ್ಲೈ ಕೊಟ್ರೆ ನೋಡಿ, ನಿಮಗೆ ಈಗ ನೋಡಿ ವರ್ಕಿಂಗ್ ಆನ್ ಇಟ್ ಬರೋಲ್ಲ, ಏನು ಬರೋದಿಲ್ಲ ನೋಡಿ, ಆಟೋಮೆಟಿಕ್ ಆಗಿ ಅದು ರನ್ ಆಗುತ್ತೆ. ಈ ತರ ನೀವು ಅಪ್ಲಿಕೇಶನ್ಸ್ನ ಇದು ಮಾಡ್ಕೋಬಹುದು.
ಹಾಗೆ ಕೊನೆಯದಾಗಿ ನಿಮ್ಗೆ ಏನಾದರೂ ಅಪ್ಲಿಕೇಶನ್ಸ್ ಯೂಸ್ ಇಲ್ಲ ಅಥವಾ ಬೇಕಾದಷ್ಟು ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡಿಕೊಂಡಿರ್ತೀರಾ, ಅದೇನಾದರೂ ನಿಮಗೆ ಅಪ್ಲಿಕೇಶನ್ಸ್ ಯೂಸ್ ಇಲ್ಲ ಅಂದರೆ ನೀವು ಅಪ್ಲಿಕೇಶನ್ಸ್ನ ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಆ ಅನ್ಇನ್ಸ್ಟಾಲ್ ಮಾಡೋಕ್ಕೆ ಅದಕ್ಕೂ ಒಂದು ಶಾರ್ಟ್ಕಟ್ ಇದೆ, ನೀವು ಅದಕ್ಕೂ ನಿಮಗೆ ಹೇಳ್ಕೊಡ್ತೀನಿ. ಆ್ಯಪ್ wiz.cpl ಆ್ಯಪ್ wiz.cpl ಅಂತ ಟೈಪ್ ಮಾಡಿದ್ರೆ ನಿಮಗೆ ಅನ್ಇನ್ಸ್ಟಾಲ್ ಆರ್ ಚೇಂಜ್ ಎ ಪ್ರೋಗ್ರಾಮ್ ಟ್ಯಾಬ್ಗೆ ಕರ್ಕೊಂಡ್ಬರುತ್ತೆ. ನೀವು ಇಲ್ಲಿ ನಿಮಗೆ ಬೇಡದಿರೋ ಅಂತ ಅಪ್ಲಿಕೇಶನ್ನ ನೀವು ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ನೋಡಿ, ನನಗೆ ಈಗ ಶಾರ್ಟ್ ಕಟ್ ಬೇಡ, ಸೊ ನಾನು ಆ ಶಾರ್ಟ್ ಕಟ್ ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡ್ಕೊತೀನಿ. ಓಕೆ, ಹೀಗೆ ನಿಮಗೆ ಬೇಡದಿರೋ ಅಪ್ಲಿಕೇಶನ್ನ ನೀವು ಅನ್ಇನ್ಸ್ಟಾಲ್ ಮಾಡಿಕೊಂಡು ನೀವು ಈ ಥರ ನಿಮ್ಮ ಸಿಸ್ಟಮ್ನ ಅಪ್ಡೇಟ್ ಮಾಡ್ಕೋಬೋದು. ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಸಹ ಒತ್ತಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಿಗಾದರೂ ಸಿಸ್ಟಮ್ಸ್ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ಕಂಪ್ಲೀಟ್ ವಿಡಿಯೋನ ವೀಕ್ಷಿಸಿ, ಹಾಗೂ ಅದೇ ರೀತಿ ನಿಮ್ಮ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳಿ.